ಇನ್ನೊಂದು ವಿಷಯ, ಈ ಸಲ ನಾನು ದುಬೈಗೆ ವಾಪಸ್ ಹೋಗ್ಬೇಕಾದ್ರೆ ನನ್ನ ಜೊತೆ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಡ್ಯಾಡಿ, ಹೌ ವಾಸ್ ಯುವರ್ ಫ್ಲೈಟ್ ಜರ್ನಿ? ಟೂ ಗುಡ್. ಐ ವಾಸ್ ಜಸ್ಟ್ ಎಕ್ಸೈಟೆಡ್. ಮತ್ತೆ ನಂಗೆ ಏನೇನು ತಂದಿದ್ಯಾ? ದುಬೈನೇ ತಂದಿದ್ದೀನಿ. ಸುಮತಿ, ಒಂದು ದಿವಸದಲ್ಲಿ ವಾಪಸ್ ಬರ್ತೀನಿ ಅಂತ ಹೋದೋಳಲ್ವ ನೀನು? ಇನ್ನೂ ಅಲ್ಲೇನು ಮಾಡ್ತಿದೀಯಾ? ರೀ, ಇಲ್ಲಿ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಸ್ವಾತಿಗೆ ಕ್ಯಾನ್ಸರ್ ಇದೆ ರೀ. ಹಾ, ನನಗೂ ಇಲ್ಲಿ ಬಂದ್ಮೇಲೆ ವಿಷಯ ಗೊತ್ತಾಗಿತ್ತು. ಇಂಥ ಪರಿಸ್ಥಿತಿಲಿ ಅವಳನ್ನೊಬ್ಳೆ ಬಿಟ್ಟು ಹೇಗ್ರಿ ಬರಲಿ? ಧೈರ್ಯಕ್ಕೆ ನಿಮ್ಮನ್ನಾದರೂ ಕರ್ಸೋಣ ಅಂದರೆ ಅವಳು ಈ ವಿಷಯನ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿದಾಳೆ. ಅವಳ ಮಗಳಿಗೂ ಈ ವಿಷಯ ಗೊತ್ತಿಲ್ಲ. ಅಲ್ಲ ಸುಮತಿ, ನೋಡಿ, ಅಲ್ಲೂ ಯಾರಿಗೂ ಈ ವಿಷಯನ ಹೇಳೋದು ಬೇಡ. ಸರಿ, ನಾನು ಯಾರಿಗೂ ಹೇಳಲ್ಲ. ಸರಿ. ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ನೀನೇ ಹೊರಡು. ಅಪ್ಪ, ನಾನು ಅಮ್ಮನ ಹತ್ರ ಮೇಘ ನಿನ್ನ ಜೊತೆ ಮಾತಾಡ್ಬೇಕಂತೆ. ಅಮ್ಮ, ಮೇಘ, ಹೇಳಮ್ಮ. ನೀನು ನಾಳೆನೇ ಬರ್ತಾ ಇದೆಯಲ್ವಾ ಅಮ್ಮ? ಇಲ್ಲ ಮಗಳೇ, ಸ್ವಲ್ಪ ತಡ ಆಗ್ಬೋದು. ಇಲ್ಲ, ಅದೆಲ್ಲ ಆಗೋದಿಲ್ಲ. ನೀನು ಇಲ್ಲದೆ ಫೇರ್ವೆಲ್ ಪಾರ್ಟಿಗೆ ನಾನು ಹೇಗೆ ಹೋಗ್ಲಿ? ನೀನು ಯೋಚನೆ ಮಾಡು. ನೀನು ಬರಲೇಬೇಕು. ಮೇಘ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಚಿಕ್ಕಮ್ಮನಿಗೋ ಅತ್ತೆಗೋ ಫೋನ್ ಕೊಡು, ನಾನು ಅವ್ರಿಗೆ ಹೇಳ್ತೀನಿ. ನಿನಗೆ ಬೇಕಾಗಿರೋದನ್ನ ಅವರೇ ತಂದ್ಕೊಡ್ತಾರೆ, ನಿನ್ನನ್ನು ಅವರೇ ರೆಡಿ ಮಾಡ್ತಾರೆ. ಅದೆಲ್ಲ ಈಗ ಸಾಧ್ಯ ಇಲ್ಲ ಅಮ್ಮ. ಹಾ, ಒಂದು ಕೆಲಸ ಮಾಡು, ನೀನು ಇವತ್ತೇ ಹೊರಟ್ಬಿಟ್ಟು ಬಂದ್ಬಿಡು. ಫೇರ್ವೆಲ್ ಪಾರ್ಟಿ ಮುಗಿದ್ಮೇಲೆ ಬೇಕಾದ್ರೆ ಮತ್ತೆ ಹೋಗುವಂತೆ. ಮೇಘ,
ಇಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲಮ್ಮ. ನೋಡು, ನಾನೀಗ ಅಲ್ಲಿ ಬರಬೇಕು ಅನ್ಕೊಂಡ್ರು ನಂಗೆ ಬರೋದಕ್ಕಾಗಲ್ಲ. ನಾನು ಅತ್ತೆಗೆ ಹೇಳಿ. ಅಮ್ಮ ದಯವಿಟ್ಟು ಅತ್ತೆ ವಿಷಯ ಬಿಟ್ಬಿಡು. ನೀನ್ ಬಾ. ನೀನ್ ಬರ್ದೇ ಇದ್ರೆ ನನ್ನ ಫೇರ್ವೆಲ್ ಪಾರ್ಟಿ ಹಾಳಾದ ಹಾಗೇನೆ. ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್. ಮೇಘ ಮೇಘ ಅಳ್ಬೇಡಮ್ಮ. ನೋಡು, ಅಮ್ಮ ಹೇಳೋ ಮಾತಿನ ಕೇಳು. ಮೇಘ, ಸ್ವಾತಿ ಪ್ಲೀಸ್. ಬಾ ಅಕ್ಕ. ನೀವಾದ್ರೂ ನಿಮ್ಮ ಹಠಮಾರಿ ತಂಗಿಗೆ ಬುದ್ಧಿ ಹೇಳಿ ಟ್ರೀಟ್ಮೆಂಟ್ ತಗೋ ಅಂತ. ಸ್ವಾತಿ, ಅಕ್ಕ ಪ್ಲೀಸ್ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ. ನಾನು ಚೆನ್ನಾಗಿದ್ದೀನೋ ಇಲ್ವೋ ಅದು ಮುಖ್ಯ ಅಲ್ಲ. ಡಾನ್ಸ್ ಪ್ರೋಗ್ರಾಮ್ ಮುಗಿಯೋವರೆಗೂ ಮಯೂರಿಗೆ ಈ ವಿಷಯ ಗೊತ್ತಾಗಬಾರ್ದು, ಅದು ಮುಖ್ಯ ಅಷ್ಟೇ. ಸ್ವಾತಿ ಪ್ಲೀಸ್. ಅವಿ, ನಾನು ಸಂತೋಷವಾಗಿದ್ದೀನಿ, ಖುಷಿಯಿಂದ ಸಾಯಕ್ಕೆ ಇಷ್ಟಪಡ್ತೇನೆ. ನನ್ನನ್ನು ಆಸ್ಪತ್ರೆಗೆ ಸೇರಿಸಿ ನನ್ಗೆ ಉಳಿದಿರೋ ಅಲ್ಪ ಸ್ವಲ್ಪ ಸಮಯನೂ ನರಳೋ ಹಾಗೆ ಮಾಡಬೇಡಿ. ಯಾರಿಂದಾನು ಏನು ಮಾಡಿದ್ರು ನನ್ನನ್ನು ಉಳ್ಸಕ್ ಆಗೋದಿಲ್ಲ ಅಂತ ನಿಮಗೂ ಗೊತ್ತಿದೆ. ಆದ್ರೂ ಮನಸ್ಸು ಕೇಳಬೇಕಲ್ಲ ಸ್ವಾತಿ. ಎಲ್ಲೋ ಏನೋ ಪವಾಡ ನಡೆದು ಸಾವನ್ನ ಗೆದ್ದವ್ರು ಎಷ್ಟು ಜನ ಇಲ್ಲ. ಅಂಥವ್ರಲ್ಲಿ ನೀನೊಬ್ಳು ಯಾಕಾಗ್ಬಾರ್ದು ಸ್ವಾತಿ? ಹೌದಲ್ವಾ? ನನ್ನ ವಿಷಯದಲ್ಲೂ ಪವಾಡ ನಡೆದಿದೆ. ಅದಕ್ಕೆ ಕ್ಯಾನ್ಸರ್ ಬಂದಿದ್ದು ಗೊತ್ತಿಲ್ಲದೆ, ಇಡೀ ದೇಹನ ಹರಡ್ಕೊಂಡಿರೋದು ಗೊತ್ತಿಲ್ಲದೆ ಈಗ ಸಾವಿನ ಬಾಗಿಲನ್ನ ತಟ್ತಾ ಇದ್ದೇನೆ. ಪದೇ ಪದೇ ಆ ಮಾತನ್ನ ಹೇಳ್ಬಿಡ್ವೆ, ನನಗೆ ಸಂಕಟ ಆಗತ್ತೆ. ಸಾರಿ, ವೆರಿ ಸಾರಿ. ಆಯ್ತು, ನಾವೊಂದು ಒಪ್ಪಂದಕ್ಕೆ ಬರೋಣ. ಮಯೂರಿ ಡಾನ್ಸ್ ಪರ್ಫಾರ್ಮೆನ್ಸ್ ಮುಗಿಲಿ, ಆಮೇಲೆ ನೀವು ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರೋ ಬರ್ತೀನಿ. ಏನು ಟ್ರೀಟ್ಮೆಂಟ್ ಮಾಡಿಸ್ತಿರೋ ಮಾಡಿಸ್ಕೊಳ್ತೀನಿ. ಒಪ್ಕೆನಾ? ಮಮ್ಮ. ಅವಿ, ನೆನ್ನೆ ಶಾಂಭವಿ ಮನೆಯಲ್ಲಿ ಅಕ್ಕ ಎಷ್ಟು ಚೆನ್ನಾಗಿ ಹಾಡಿದ್ರು ಗೊತ್ತಾ? ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಮಮ್ಮ, ನೀನ್ ಬರ್ತಾ ಬರ್ತಾ ನನ್ ಮರ್ತೇ ಬಿಡ್ತಿದ್ಯಾ. ನಾನ್ ನಿನ್ನನ್ನ ಮರ್ತು ಬಿಟ್ಟಿದ್ದೀನ? ಮತ್ತಿನ್ನೇನು, ನಾಳೆ ನನ್ ಡಾನ್ಸ್ ಶೋ. ನೀನ್ ಭಾಗವಹಿಸ್ತಾ ಇಲ್ವಲ್ಲ? ಹೌದು, ಆದ್ರೂ ಡ್ರೆಸ್ ಮಾತ್ರ ಕಂಪಲ್ಸರಿ ಹಾಕೊಂಡ್ಬರ್ಬೇಕು ಅಂತ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಆಯ್ತು, ಹಾಕೊಂಡು ಹೋಗು. ಸಿಂಪಲ್ ಆಗಿ ಹಾಕೊಂಡು ಹೋಗು ಅಂದ್ರೆ ಹೇಗ್ ಮಮ್ಮ? ಅದಕ್ಕೆ ಬೇಕಾಗಿರೋ ಜುವೆಲ್ಸ್, ಮೇಕಪ್ ಮಟೀರಿಯಲ್ಸ್ ಎಲ್ಲ ತಗೊಬೇಕಲ್ಲ. ಅಯ್ಯೋ ಹೌದು, ಖಂಡಿತ ಬೇಕು. ಮತ್ತೆ ಬಾ, ಶಾಪಿಂಗ್ ಹೋಗ್ಬಿಟ್ಟು ಬರೋಣ. ಅದು ಐ ಆಮ್ ಸಾರಿ ಮಗಳೇ, ನನಗೆ ಡ್ಯಾಡಿ ತುಂಬಾ ದಿನ ನಂತರ ಬಂದಿದ್ದಾರಲ್ಲ, ಅವ್ರ ಜೊತೆ ಮಾತಾಡೋದು ತುಂಬಾ ಇದೆ. ದೊಡ್ಡಮ್ಮನ್ನ ಕರ್ಕೊಂಡು ಹೋಗು. ಸರಿ, ನಾನು ಅವಳ ಜೊತೆ ಹೋಗಿ ಬರ್ತೀನಿ. ಬೇಡ ಬಿಡಿ,
ನಾನೇ ಹೋಗ್ಬಿಟ್ಟು ಬರ್ತೀನಿ. ಅವರು ಬರ್ತಾರೆ ನಿನ್ನ ಜೊತೆಯಲ್ಲಿ. ದೊಡ್ಡಮ್ಮಂಗೂ ನಿನಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಮುಂದಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗೆ ಹೆಲ್ಪ್ ಆಗುತ್ತೆ? ನಿಮ್ಮಿಬ್ಬರಿಗೂ. ಹೆಲ್ಪ್ ಆಗೋದು ನಮ್ಮಿಬ್ರಿಗಲ್ಲ, ನಿಮ್ಮಿಬ್ರಿಗೆ. ನಂಗೆಲ್ಲ ಗೊತ್ತು, ನಂಗೆಲ್ಲ ಅರ್ಥ ಆಗತ್ತೆ. ಓಕೆ ಓಕೆ, ಎಂಜಾಯ್. ನಾನು ಹೋಗ್ತೀನಿ. ದೊಡ್ಡಮ್ಮನ್ನು ಕರ್ಕೊಂಡು ಹೋಗು. ಅವ್ರನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು? ಸುಮ್ಮನೆ ನಿನ್ನ ಸಹಾಯಕ್ಕೆ. ಸಾರಿ, ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಸರಿ, ಓಕೆ. ಸರಿ, ನಾನು ಮಯೂರಿ ಜೊತೆ ಹೋಗಿ ಬರ್ತೀನಿ. ನನಗೂ ಸುತ್ತಾಡ್ಕೊಂಡು ಬಂದಂಗಾಗತ್ತೆ. ಬಾ ಮಗಳೇ. ಅವಿ, ಮಯೂರಿ ಅಕ್ಕನ ಜೊತೆ ಬೆರೆತಷ್ಟು ಒಳ್ಳೆಯದು. ಯಾಕಂದ್ರೆ ನಾನು ಹೋದ್ಮೇಲೆ ಅವಳು ಇರಬೇಕಾಗಿರೋದು ಅಕ್ಕನ ಜೊತೆ ತಾನೆ. ಇಲ್ಲ ಸ್ವಾತಿ, ನೀನು ಎಲ್ಲೂ ಹೋಗ್ತಾ ಇಲ್ಲ. ನೀನು ಮಾತು ಕೊಟ್ಟ ಹಾಗೆ ಈ ಡಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ನೀನು ಆಸ್ಪತ್ರೆಗೆ ಹೋಗ್ತೀಯಾ, ಟ್ರೀಟ್ಮೆಂಟ್ ತಗೊಳ್ತೀಯಾ, ಎಲ್ಲ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ಅವಿ, ನೀವು ಅರ್ಥ ಮಾಡ್ಕೊಳ್ಳಿ. ಅವಳಿಗೆ ಈಗ ಬೇಕಾಗಿರೋದು ಒಬ್ಬ ತಾಯಿ. ಅವಳ ವಯಸ್ಸಂಥದ್ದು, ನಾಜೂಕಾದ ವಯಸ್ಸು. ಸ್ವಲ್ಪ ಯಾಮಾರಿದ್ರೆ ಏನಾದರೂ ಆಗಬಹುದು. ಈಗ ಅವಳನ್ನ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಸುಮತಿ ಅಕ್ಕ ಆ ಜವಾಬ್ದಾರಿನ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟಕ್ಕೂ ಅಮ್ಮಂಗಿಂತ ದೊಡ್ಡವಳು ದೊಡ್ಡಮ್ಮ ತಾನೆ. ಅಬ್ಬಾ, ಎಷ್ಟು ದೊಡ್ಡ ಅಂಗಡಿ! ಈ ಬೆಳಕಲ್ಲಿ ಸ್ವರ್ಗಲೋಕ ಇದ್ದಂಗಿದೆ.
ಬರೋದ್ ತಡ ಆಗೋ ಥರ ಇದೆ. ಫೇರ್ವೆಲ್ ಪಾರ್ಟಿ ಬೇರೆ ನಾಳೆನೆ. ನನಗ್ ಬೇಕಾಗಿರೋ ಒಳ ಉಡುಪನ್ನ ತಂದ್ಕೊಡೋರು ಯಾರಪ್ಪ? ಹಾ, ಚಿಕ್ಕಮ್ಮನ್ ಕೇಳಿದ್ರೆ ಓಹೋ. ಅತ್ತೆ ಛೇ, ಸರಿ ಬರಲ್ಲ. ಮೊದ್ಲೇ ಇಬ್ರಿಗೂ ನನ್ ಮೇಲೆ ಕೋಪ ಇದೆ. ಮತ್ ಹೇಗೆ? ಹಾ, ಛಾಯ ಸಹಾಯ ತಗೊಂಡ್ರೆ? ಅಯ್ಯೋ ಬೇಡಪ್ಪ, ಏನ್ ಅಂದ್ಕೊಂಡ್ಬಿಡ್ತಾಳೋ ಏನೋ. ಏನ್ ಮಾಡ್ಲಿ ಈಗ? ಮೇಘ, ಏನ್ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಬೇಕಿತ್ತಾ? ಇಲ್ಲ, ಏನು ಬೇಡ. ನನ್ನ ಹತ್ರನೇ ನಾಚಿಕೆನಾ? ಹೇಳು, ಏನಾದ್ರೂ ತಗೊಳ್ತ್ಯಾ? ಇಲ್ಲ, ಆದ್ರೆ ಒಂದ್ ನಿಮಿಷ ಆ ಕಡೆ ಬಾ, ನಾನು ನಿನ್ಗೇನೋ ಹೇಳ್ಬೇಕು. ಬಾ. ಬಾರೆ. ಛಾಯಾ, ಅದು ಹೇಳು, ಏನ್ ವಿಷಯ? ನನಗೆ ಹೆಂಗ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಹೇಳೆ. ಅದು ಈಗೇನು ಹೇಳ್ತೀಯೋ ಇಲ್ವೋ? ಹೇಳ್ತೀನಿ, ಬಾಯ್ಲಿ. ನಗ್ಬೇಡ ಕಣೆ, ಎಲ್ಲರೂ ನಮ್ಮನೆ ನೋಡ್ತಾರೆ. ನಗ್ಬೇಡ್ವೆ ಪ್ಲೀಸ್ ಕಣೆ. ಮತ್ತಿನ್ನೇನೆ, ಇದನ್ನ ಹೇಳಕ್ಕೆ ನನ್ನ ಹತ್ರ ಇಷ್ಟೊಂದು ನಾಚಿಕೆ ಪಟ್ಕೊಂಡ್ಯಾ? ಸರಿ, ಅದೇನ್ ಬೇಕು ತಗೊಳ್ಳೋಣ, ನಡಿ. ಆಯ್ತಾ ನಿಮ್ದು? ಹಾ, ಇದು ಮಯೂರಿ, ಇಲ್ಲಿ ಎಲ್ಲಾ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗುತ್ತಲ್ವಾ? ಅದಕ್ಕೆ ಇದನ್ನ ಮಾಲ್ ಅಂತ ಕರೆಯೋದು. ಈ ತರದ್ ಮುಂಚೆ ನೀವು ನೋಡೇ ಇಲ್ವಾ? ಹಾಗೆ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾ ಇದೀರಲ್ಲ. ಸ್ವಾತಿ, ಸ್ವಾತಿ.